ತುಳಸಿ ಪೂಜೆಯ ಆಚರಣೆ ಮತ್ತು ಮಹತ್ವ. ಭಾರತೀಯ ಸಂಸ್ಕೃತಿಯಲ್ಲಿ ತುಳಸಿಯ ಮಹತ್ವ. ತುಳಸಿಯನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದ ಗಿಡವಾಗಿ ಪರಿಗಣಿಸಲಾಗುತ್ತದೆ. ಇದನ್ನು ವೃಷ್ಟಿ ಸಂಬಂಧಿನಿ ಅಥವಾ ದೇವಿ ಲಕ್ಷ್ಮಿಯ ಅವತಾರ ಎಂದು ಕರೆಯುತ್ತಾರೆ. ತುಳಸಿಯನ್ನು ಕೇವಲ ಆಧ್ಯಾತ್ಮಿಕ ವಸ್ತುವಾಗಿಯೇ ಪರಿಗಣಿಸಲಾಗುವುದಿಲ್ಲ. ಅದು ವೈಜ್ಞಾನಿಕ, ವೈದ್ಯಕೀಯ ಮತ್ತು ಪಾರಂಪರಿಕ ದೃಷ್ಟಿಯಿಂದಲೂ ಮುಖ್ಯವಾಗಿದೆ. ಭಾರತೀಯ ಮನೆಗಳಲ್ಲಿ ತುಳಸಿ ಪಿಡಿಯ ಹೆಜ್ಜೆಯೇ ಇದು. ಇದು ಶುದ್ಧತೆ, ಸೌಭಾಗ್ಯ ಮತ್ತು ಆರೋಗ್ಯದ ಸಂಕೇತವಾಗಿದೆ. ತುಳಸಿ ಪೂಜೆಯ ಆಚರಣೆ. ತುಳಸಿ ಪೂಜೆಯನ್ನು ಭಾರತೀಯ ಸಂಪ್ರದಾಯದ ಭಾಗವಾಗಿ ದಿನನಿತ್ಯವೂ ಅಥವಾ ವಿಶೇಷವಾಗಿ ತುಳಸಿ ಹಬ್ಬ, ಅಂದರೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದಶಮಿ ಆ ದಿನದಂದು ಆಚರಿಸಲಾಗುತ್ತದೆ. ಈ ಹಬ್ಬದ ಆಚರಣೆ ಶ್ರದ್ಧೆ, ಭಕ್ತಿ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ದಿನನಿತ್ಯದ ತುಳಸಿ ಪೂಜಾ ವಿಧಾನ. ತುಳಸಿಯ ಶುದ್ಧತೆ ಮತ್ತು ಜಲ ಅರ್ಪಣೆ. ಬೆಳಗ್ಗೆ ಬಿಸಿ ನೀರಿನಿಂದ ಸ್ನಾನ ಮಾಡಿದ ನಂತರ ತುಳಸಿಗೆ ಜಲಾರ್ಪಣೆ ಮಾಡುವುದು ಹಬ್ಬದ ಮೊದಲ ಹಂತವಾಗಿದೆ. ಇದರಿಂದ ತುಳಸಿಯ ಶುದ್ಧತೆ ಮತ್ತು ಅದರ ಆರೋಗ್ಯವನ್ನು ಕಾಪಾಡುವುದು ಸಾಧ್ಯವಾಗುತ್ತದೆ. ಅರ್ಚನೆ ಮತ್ತು ಪೂಜೆ. ತುಳಸಿಯ ಬಳಿ ದೀಪವನ್ನು ಹಚ್ಚಿ ತಮಗೆ ಕೈಲಾದ ಹೂಗಳೊಂದಿಗೆ ಪೂಜೆ ಮಾಡಬೇಕು. ಕೆಲವು ಜನ ತುಳಸಿಯ ಬಳಿ ಲಕ್ಷ್ಮೀ ದೇವಿಯ ಚಿತ್ರವನ್ನು ಇರಿಸುತ್ತಾರೆ. ಮಂತ್ರಗಳ ಪಠಣ. ತುಳಸಿಯ ಪೂಜೆಯಲ್ಲಿ ಸಾಮಾನ್ಯವಾಗಿ ಓಂ ತುಳಸೈ ವಿದ್ಮಹೇ ವಿಶ್ವಪತಯೇ ಧೀಮಹಿ ತನ್ನೋ ತುಳಸಿ ಪ್ರಚೋದಯಾತ್ ಎಂಬ ಮಂತ್ರವನ್ನು ಪಠಿಸುತ್ತಾರೆ. ಪ್ರದಕ್ಷಿಣೆ. ತುಳಸಿಯನ್ನು 3 ಅಥವಾ 7 ಬಾರಿ ಸುತ್ತುವಂತೆ ಪ್ರದಕ್ಷಿಣೆ ಹಾಕುವುದು ಸಾಮಾನ್ಯ ಆಚರಣೆಯಾಗಿದೆ. ಈ ವಿಧಾನವನ್ನು ಪ್ರದಕ್ಷಿಣಾ ನಮಸ್ಕಾರ ಎಂದು ಕರೆಯುತ್ತಾರೆ. ತುಳಸಿ ವಿವಾಹದ ಆಚರಣೆ ಅಥವಾ ತುಳಸಿ ಹಬ್ಬ. ತುಳಸಿ ವಿವಾಹ ಇದು ತುಳಸಿಯ ವಿಶೇಷ ಹಬ್ಬವಾಗಿದ್ದು, ವಿಶೇಷವಾಗಿ ಕಾರ್ತಿಕ ಮಾಸದ ಶುಕ್ಲ ಏಕಾದಶಿಯಂದು ಹಬ್ಬದ 11ನೇ ದಿನ ಆಚರಿಸಲಾಗುತ್ತದೆ. ತುಳಸಿಯನ್ನು ಲಕ್ಷ್ಮೀ ದೇವಿಯ ರೂಪವಾಗಿ ಪೂಜಿಸಿ ಅದನ್ನು ಶಾಲಿಗ್ರಾಮದೊಂದಿಗೆ ವಿಷ್ಣು ದೇವನ ರೂಪ ವಿವಾಹ ಮಾಡುವ ವಿಧಾನ ಇದಾಗಿದೆ. ತುಳಸಿ ಗಿಡದ ಅಲಂಕಾರ. ತುಳಸಿ ಗಿಡವನ್ನು ಹೂಗಳಿಂದ ಅಲಂಕರಿಸಿ ಸಾಂಪ್ರದಾಯಿಕವಾಗಿ ದೀಪ, ಧೂಪ ಮತ್ತು ಹಾಲು, ಕುಂಕುಮದಿಂದ ಪೂಜಿಸುತ್ತಾರೆ. ಶಾಲಿಗ್ರಾಮದ ಮೂರ್ತಿಯನ್ನು ಪೂಜಿಸುವುದು. ಶಾಲಿಗ್ರಾಮ ಅಂದರೆ ವಿಷ್ಣು ದೇವನ ಪ್ರತಿನಿಧಿ. ಈ ಮೂರ್ತಿಯನ್ನು ತುಳಸಿಯ ಸಮೀಪ ಇಡಲಾಗುತ್ತದೆ. ಸಾಂಪ್ರದಾಯಿಕವಾಗಿ ಪೂಜೆ ಮಾಡುವುದು. ತುಳಸಿ ಮತ್ತು ಶಾಲಿಗ್ರಾಮನಿಗೆ ವಿವಾಹದ ಪ್ರಕಾರ ಪವಿತ್ರ ನೀರು, ಹೂವಿನ ಹಾರ, ಅರಿಶಿಣ, ಕುಂಕುಮ ಮುಂತಾದ ಸಾಮಾನುಗಳೊಂದಿಗೆ ಪೂಜೆ ಮಾಡಲಾಗುತ್ತದೆ. ಸಹಭೋಜನೆ ಮತ್ತು ಪ್ರಸಾದ. ಈ ಹಬ್ಬದ ಕೊನೆಯಲ್ಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿ ತುಳಸಿಯನ್ನು ಅರ್ಪಿಸಿದ ಪ್ರಸಾದವನ್ನು ಸೇವಿಸುತ್ತಾರೆ. ತುಳಸಿಯ ವೈಜ್ಞಾನಿಕ ಮಹತ್ವ. ತುಳಸಿ ಕೇವಲ ಧಾರ್ಮಿಕ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನು ಹೊಂದಿರುವುದಲ್ಲದೆ, ಅದು ವೈಜ್ಞಾನಿಕ ಮತ್ತು ಆರೋಗ್ಯದ ದೃಷ್ಟಿಯಿಂದಲೂ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹವಾಮಾನ ಶುದ್ಧೀಕರಣ. ತುಳಸಿ ಗಿಡವು ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದು, ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ. ಇದು ವಾತಾವರಣವನ್ನು ಶುದ್ಧಿಗೊಳಿಸುವಲ್ಲಿ ಸಹಾಯ ಮಾಡುತ್ತದೆ. ಜೈವ ವೈಜ್ಞಾನಿಕ ಗುಣಗಳು. ತುಳಸಿಯಲ್ಲಿ ಪತ್ತೆಯಾಗುವ ಯುಜಿನೈನ್ ಮತ್ತು ಯುಗೆನಾಲ್ ಎಂಬ ಸಂಯುಕ್ತಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಇದು ಶೀತ, ಜ್ವರ, ತಲೆನೋವು ಮತ್ತು ತ್ವಚೆಯ ಸೋಂಕುಗಳನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ. ಆಯುರ್ವೇದದಲ್ಲಿ ಮಹತ್ವ. ಆಯುರ್ವೇದದಲ್ಲಿ ತುಳಸಿಯನ್ನು ಔಷಧಿ ರಾಣಿ ಎಂದು ಕರೆಯುತ್ತಾರೆ. ಕಫ, ವಾತ ಮತ್ತು ಪಿತ್ತದ ಶಮನಕ್ಕೆ ತುಳಸಿಯನ್ನು ಬಳಸಲಾಗುತ್ತದೆ. ತುಳಸಿ ಪೂಜೆಯ ಧಾರ್ಮಿಕ ಮಹತ್ವ. ದೇವಿ ಲಕ್ಷ್ಮಿಯ ರೂಪ. ತುಳಸಿಯನ್ನು ಲಕ್ಷ್ಮೀ ದೇವಿಯ ಅವತಾರವೆಂದು ಭಾವಿಸಲಾಗುತ್ತದೆ. ಇದರ ಪೂಜೆಯಿಂದ ಶ್ರದ್ಧಾಳುಗಳಿಗೆ ಆರ್ಥಿಕ ಕ್ಷೇಮ ಮತ್ತು ಸೌಭಾಗ್ಯ ಲಭಿಸುತ್ತದೆ. ವಿಷ್ಣು ದೇವನಿಗೆ ಪ್ರಿಯ. ತುಳಸಿಯನ್ನು ವಿಷ್ಣು ದೇವನಿಗೆ ಅತ್ಯಂತ ಪ್ರಿಯವಾದದ್ದೆಂದು ಧಾರ್ಮಿಕ ಗ್ರಂಥಗಳು ಹೇಳುತ್ತವೆ. ತುಳಸಿಯ ಅರ್ಪಣೆಯಿಂದ ವಿಷ್ಣು ದೇವನ ಅನುಗ್ರಹ ಲಭ್ಯವಾಗುತ್ತದೆ. ತುಳಸಿ ಪೂಜೆಯಿಂದ ಪಾಪಗಳ ಶಮನ.
ತುಳಸಿಯ ಆರಾಧನೆ ಮತ್ತು ಸುತ್ತ ಪ್ರದಕ್ಷಿಣೆ ಹಾಕುವುದರಿಂದ ಮನಸ್ಸಿನ ಶಾಂತಿ ಮತ್ತು ಪಾಪ ಶಮನವನ್ನು ತರುವ ಶಕ್ತಿ ಇದೆ ಎಂದು ಶ್ರದ್ಧಾಳುಗಳು ನಂಬುತ್ತಾರೆ. ಸಾಂಸ್ಕೃತಿಕ ಪ್ರಾಮುಖ್ಯತೆ. ಮನೆಗಳ ಶುದ್ಧತೆಯ ಸಂಕೇತ. ಹಿಂದಿನ ಕಾಲದಿಂದಲೇ ಭಾರತೀಯ ಮನೆಗಳಲ್ಲಿ ತುಳಸಿ ಮಠವನ್ನು ಅಳವಡಿಸಲಾಗುತ್ತದೆ. ಇದು ಮನೆಯ ಆವರಣದಲ್ಲಿ ಶುದ್ಧತೆಯ ಮತ್ತು ಪಾವಿತ್ರತೆಯ ಸಂಕೇತವಾಗಿದೆ. ನೈತಿಕ ಮತ್ತು ಪಾರಂಪರಿಕ ಮೌಲ್ಯಗಳು. ತುಳಸಿ ಪೂಜೆಯ ಮೂಲಕ ಪ್ರತಿಯೊಬ್ಬರೂ ನೈತಿಕ ಮೌಲ್ಯಗಳನ್ನು ಮತ್ತು ಸಂಸ್ಕೃತಿಯನ್ನು ಪಾಲಿಸಬೇಕು ಎಂಬ ಸಂದೇಶವನ್ನು ನೀಡಲಾಗಿದೆ. ಕುಟುಂಬದ ಒಗ್ಗಟ್ಟಿಗೆ ಸೂತ್ರಧಾರ. ತುಳಸಿ ಪೂಜೆ ಹಬ್ಬದ ಸಂದರ್ಭದಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಒಟ್ಟಿಗೆ ಸೇರಿ ಪೂಜೆಯಲ್ಲಿ ಭಾಗವಹಿಸುತ್ತಾರೆ. ಇದರಿಂದ ಕುಟುಂಬದೊಳಗಿನ ಒಗ್ಗಟ್ಟು ಮತ್ತು ಪ್ರೀತಿಯ ಬಾಂಧವ್ಯ ಬಲವಾಗುತ್ತದೆ. ತುಳಸಿ ಪೂಜೆಯ ಆಧ್ಯಾತ್ಮಿಕ ಪ್ರಯೋಜನಗಳು. ಆಧ್ಯಾತ್ಮಿಕ ಶಕ್ತಿಯ ಅಭಿವೃದ್ಧಿ. ತುಳಸಿ ಪೂಜೆಯ ಮೂಲಕ ನಾವು ನಮ್ಮ ಆತ್ಮಶಕ್ತಿಯನ್ನು ಹೆಚ್ಚು ಶ್ರದ್ಧೆಯಿಂದ ಬಳಸಲು ಸಾಧ್ಯವಾಗುತ್ತದೆ. ಮನುಷ್ಯನ ಆಧ್ಯಾತ್ಮಿಕ ಪ್ರಗತಿ. ತುಳಸಿಯ ಪೂಜೆ ಮಾಡುವ ಮೂಲಕ ಜೀವಾತ್ಮ ಮತ್ತು ಪರಮಾತ್ಮ ನಡುವಿನ ಸಂಬಂಧವನ್ನು ಮನಗಾಣಬಹುದು. ಶಾಂತಿ ಮತ್ತು ಧ್ಯಾನ. ತುಳಸಿಯ ಹತ್ತಿರ ಪೂಜೆ ಮಾಡುವಾಗ ಧ್ಯಾನ ಮಾಡಲು ಇದು ಸುಲಭವಾದ ಸ್ಥಳವಾಗುತ್ತದೆ. ತುಳಸಿ ಪೂಜೆಯ ತಾತ್ವಿಕ ದೃಷ್ಟಿ. ತುಳಸಿ ಪೂಜೆಯಲ್ಲಿರುವ ತತ್ವಜ್ಞಾನವನ್ನು ಗಮನಿಸಿದರೆ ಇದು ನಮ್ಮ ಜೀವನದ ಹಲವು ಮುಖ್ಯ ಪಾಠಗಳನ್ನು ಕಲಿಸುತ್ತದೆ. ನಿಷ್ಠೆ ಮತ್ತು ಶ್ರದ್ಧೆ. ತುಳಸಿಯ ಪೂಜೆಯ ಮೂಲಕ ಜೀವನದಲ್ಲಿ ಶ್ರದ್ಧೆ ಮತ್ತು ನಿಷ್ಠೆಯ ಮಹತ್ವವನ್ನು ಅರಿಯಬಹುದು. ಶ್ರದ್ಧೆ ಮತ್ತು ಶುದ್ಧತೆ. ಶುದ್ಧ ಮನಸ್ಸಿನಿಂದ ಪೂಜೆ ಮಾಡುವ ಮೂಲಕ ಶ್ರದ್ಧಾಳು ಶಕ್ತಿ ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುತ್ತಾರೆ. ಪರಿಸರದ ಪ್ರಾಮುಖ್ಯತೆ. ತುಳಸಿಯ ಆರಾಧನೆ ಗಿಡಗಳನ್ನು ರಕ್ಷಿಸುವ ಶ್ರದ್ಧತೆಯನ್ನು ಬೆಳೆಸುತ್ತದೆ. ತುಳಸಿ ಪೂಜೆ ನಮ್ಮ ಜೀವನದ ಆಧ್ಯಾತ್ಮಿಕ, ವೈಜ್ಞಾನಿಕ, ಸಾಂಸ್ಕೃತಿಕ ಮತ್ತು ವೈದಿಕ ಆಧಾರವನ್ನು ಬಲಪಡಿಸುತ್ತದೆ. ಇದು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ನಮ್ಮ ಜೀವನದ ಸಕಾರಾತ್ಮಕವಾಗಿ ರೂಪಿಸಿಕೊಳ್ಳಲು ಸಹಾಯ ಮಾಡುವ ಮಹತ್ವದ ಅಂಶವಾಗಿದೆ. ಪ್ರತಿಯೊಬ್ಬರೂ ತುಳಸಿಯನ್ನು ಪೂಜಿಸಿ ಅದರೊಂದಿಗೆ ಅದರ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಜೀವನದಲ್ಲಿ ಅನುಸರಿಸಬೇಕು.